ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾರೆ. ಫ್ರೆಂಡ್ಸ್, ಬನ್ನಿ ಈಗ ನಮ್ಮ ಯೂಟ್ಯೂಬರ್ಸ್ ಯಾರ್ಯಾರು ಬಂದವರು ಎಲ್ಲರೂ ಪರಿಚಯ ಮಾಡಿಸ್ತೀನಿ. ಒಬ್ಬೊಬ್ಬರನ್ನು ನಿಮಗೆ ಯಾರು ಏನು ಅಂತ ಪರಿಚಯ. ಫ್ರೆಂಡ್ಸ್, ಇಲ್ಲಿಗೆ ಅಮ್ಮನ ನೋಡೋಕ್ಕೆ ಯೂಟ್ಯೂಬ್ ಚಾನಲ್ ಇರೋರು ಬಂದಿದ್ದಾರೆ, ಇಲ್ಲದೇ ಇದ್ದವರು ಬಂದಿದ್ದಾರೆ. ಎಲ್ಲರೂ ಏನು ಇರೋರೇ ಬಂದಿದ್ದಾರೆ ಅಂತ ಏನಿಲ್ಲ. ಮೇಡಮರೇ ಹೇಳ್ರಿ ನಿಮ್ಮ ಚಾನಲ್ ಹೆಸರು. ಬಾರೆ ಪುಟ್ಟಿ ಇಲ್ಲಿಗೆ ಬರ. ನೋಡಿ, ಇಲ್ಲೊಬ್ಳು ಕುಳ್ಳಿ ಬಂದಿದ್ದಾಳೆ ನಮ್ಮ ಜೊತೆಗೆ. ಕೂತ್ಕಳೆ. ಹೇಳಿ ನಿಮ್ಮ ಚಾನಲ್ ಹೆಸರು. ಜೋರಾಗಿ ಹೇಳು. ನೋಡಿ, ಇಷ್ಟು ಬೇಗ ಹೆಂಗೆ ಯೂಟ್ಯೂಬ್ ಚಾನಲ್ ಮಾಡ್ತಾವಳೆ ಈ ಕುಳ್ಳಿ. ದಯವಿಟ್ಟು ಇವಳಿಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ನೋಡಿ, ಅವರಮ್ಮ ಬಂದಿದ್ದಾರೆ, ಅವರಮ್ಮ. ಅದಕ್ಕೆ ಈಗ ಫ್ರೆಂಡ್ಸ್ ನಾವು ಎಲ್ಲರನ್ನೂ ಪರಿಚಯ ಮಾಡ್ತಾಯಿದ್ದೀವಿ. ಈಗ ನೋಡಿ, ನಮ್ಮ ಅಮ್ಮನ ಪರಿಚಯ ಮಾಡ್ತೀನಿ. ನಿನ್ನ ಹೆಸರು ಇರಲಿ ಇವ್ರದ್ದು ಚಾನಲ್ ಇಲ್ಲ, ಆದರೂ ಬಂದಿದ್ದಾರೆ ನಮ್ಮ ಜೊತೆಗೆ. ಅಮ್ಮ, ನಿನ್ನ ಹೆಸರು ಹೇಳು. ಲೀಲಾವತಿ ಅಂತೇಳಿ. ಅಯ್ಯೋ, ಲೀಲಾವತಿ ಫಿಲಮ್ ಆಕ್ಟ್ರೆಸ್ ಲೀಲಾವತಿ. ನೋಡಿ ಫ್ರೆಂಡ್ಸ್, ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ಅವ್ರದ್ದಾಯಿತು. ಹೇಳಿ ನಿಮ್ಮದು ಚಾನಲ್ ಹೆಸರು. ವೀಣಾ ಕನ್ನಡ ಲಾಗ್. ನೋಡಿ, ಇವರು ಬಂದಿದ್ದಾರೆ. ಈಗ ನಮಗೆಲ್ಲರೂ ಪರಿಚಯ ಆಗಿದ್ದಾರೆ ಫ್ರೆಂಡ್ಸ್. ನಾವೆಲ್ಲರೂ ಬಂದಿದ್ದೀವಲ್ಲ ಈಗ. ಒಬ್ಬೊಬ್ರದ್ದು ಚಾನಲ್ಲು. ಇವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ವಿಡಿಯೋ ನೋಡಿ. ನಿಮ್ಮ ಹೆಸರು ವೀಣಾ ಅಂತ. ಇನ್ನು ನಾನೇ ಇವ್ರಿಗಿನ್ನ ಸಬ್ಸ್ಕ್ರೈಬ್ ಮಾಡಿದ. ನಾವಿಬ್ರು ಇವಾಗ ಸೇರ್ಕೊಂಡಿದ್ದೀವಲ್ಲ, ಇವಾಗ ಮಾಡ್ತೀವಿ. ಇವಾಗ ಎಲ್ಲರೂ ಮಾಡ್ಕೋತೀವಿ ನೋಡಿ ಫ್ರೆಂಡ್ಸ್, ಒಬ್ರಿಗೊಬ್ರು ಮಾಡ್ಕೋತೀವಿ. ಬಹಳ ಖುಷಿಯಾಗಿದ್ದೀವಿ. ಅದು ಎಲ್ಲ ನೋಡಿ, ಕಬ್ಬನ್ ಪಾರ್ಕಲ್ಲಿ ಖುಷಿಯಾಗಿದ್ದೀವಿ. ಗಂಡೀರ್ನೆಲ್ಲರೂ ಬಿಟ್ಟು ಖುಷಿ ಸಿಕ್ಕಲ್ಲ ನಮ್ಗೆ. ನೋಡಿ, ಇವ್ರ ಅನುಭವ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನಾವು ಅಷ್ಟೇ ಖುಷಿಯಾಗಿದ್ದೀವಿ. ಯಾಕೋದ ಯಜಮಾನರುಗಳು ಎಲ್ಲರೂ ಬಿಟ್ಟು ನಾವೇ ಸೇರ್ಕೊಂಡಿದ್ದೀವಲ್ಲ. ನೋಡಿ, ಎಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ನಾವೇ ಸೇರ್ಕೊಂಡಿದ್ದೀವಲ್ಲ, ಅದಕ್ಕೆ ಒಂಥರ ಖುಷಿಯಾಗಿದೆ. ನೋಡಿ, ಅಲ್ಲಿ ನಂದಿನಿ ಅಮ್ಮನಿಗಂತೂ ಪುರುಷತ್ತಿಲ್ಲ ಫ್ರೆಂಡ್ಸ್, ಬಿಜಿ ಆಗಿದೆ ನಂದಿನಿ ಅಮ್ಮ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಂದಿನಿ ಅಮ್ಮನ ಅಲ್ಲೇ ಬಿಟ್ಬಿಟ್ಟು ನಾವೇ ಎಲ್ಲರೂ ಪರಿಚಯ ಓಡಾಡ್ತಾ ಇದ್ದೀವಿ. ನಮಗೆ ಯಾಕಂದ್ರೆ ಫ್ರೆಂಡ್ಸ್, ಲವರ್ಸ್ ಜೊತೆ ಅಂತೂ ನಾವು ಕಬ್ಬನ್ ಪಾರ್ಕಿಗೆ ಬರಲಿಲ್ಲ. ಅದಕ್ಕೆ ಈಗ ನಾವೇ ಲವರ್ಸ್ ಥರ ಇವಾಗ ಇದೀವಿ. ಇವತ್ತಂತೂ ಇದೊಂಥರ ನಮಗೆ ಎಲ್ಲರೂ ನಾವೇ. ಅದಕ್ಕೆ ಇವ್ರದ್ದು ವೀಣಾ ಕನ್ನಡ ಇವ್ರದ್ದು ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನೀವು ಯೂಟ್ಯೂಬ್ ಚಾನಲ್ ಇಲ್ಲ ಅಂದರೆ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಗೊತ್ತಿದೆ ಅದನ್ನು ಮಾಡಿ. ಓಪನ್ ಮಾಡಿ ನಾವು ಚಾನಲ್ ಏನಾದರೂ ಮಾಡಿದ್ರೆ ಯಾವ ಚಾನಲಲ್ಲಿ ಏನಿದೆ ಮಾಡಬೇಕು ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬೇರೆ ಕಡೆ ಏನು ನಿಮಗೂ ಟೆನ್ಷನ್ ಇರಲ್ಲ, ಯಾವುದು ಟೆನ್ಷನ್ ಬರಲ್ಲ ನಮಗೂ. ಹಾಗಾಗಿ ಫ್ರೆಂಡ್ಸ್, ಬನ್ನಿ, ನಾವು ಎಷ್ಟು ಜನ ಬಂದಿದ್ದೀವಿ ಅವ್ರನ್ನೆಲ್ಲ ನೋಡಿ ಸ್ವಲ್ಪ ಪರಿಚಯ ಮಾಡಿಸ್ತೀವಿ ನಿಮಗೆ. ನೋಡಿ, ಅಂತೂ ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ ಫ್ರೆಂಡ್ಸ್. ತುಂಬಾ ಖುಷಿಯಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಮ್ಗೆ ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ಆಮೇಲೆ ಸೇಫ್ಟಿಗೆ ಒಬ್ಬರು ಪೊಲೀಸ್ ಬ್ರದರು ಬಂದಿದ್ದಾರೆ. ಅವರು ನೋಡಿದ್ರೆ ನಾವೇ ಅವ್ರಿಗೆ ಸೇಫ್ ಮಾಡಬೇಕು. ಯಾಕೆಂದರೆ ಅವರು ನಮ್ಮ ಬ್ರದರ್ ಥರ ಚಿಕ್ಕ ಹುಡುಗನ ಥರ ಇದ್ದಾರೆ. ಅನಿಕೇತನ್ ಅಂತ. ಅವ್ರಿಗಂತೂ ನಾನು ಫ್ರೆಂಡ್ಸ್ ಸಖತ್ ರೇಗಿಸ್ತಾ ಇದ್ದೀನಿ ಅವಾಗಿಂದಲೂ. ನಿನ್ಗಿಷ್ಟು ಚಿಕ್ಕ ಹುಡುಗಂಗೆ ಯಾರಪ್ಪ ಪೊಲೀಸ್ ಕೆಲಸ ಕೊಟ್ಟಿದ್ದು? ಅನಿಕೇತೆಲ್ಲ ಇರಬೇಕು. ಹಂಗಾಗಿ ಫ್ರೆಂಡ್ಸ್, ನಾವು ಈಗ ನಂದಿನಿ ಅಮ್ಮ ಎಲ್ಲರದ್ದು ಗ್ರೂಪಲ್ಲಿ ಎಲ್ಲರೂ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ಆದರೆ ಫ್ರೆಂಡ್ಸ್, ನಾವು ಬಂದ ತಕ್ಷಣವೇ ಪರಿಚಯ ಮಾಡ್ಕೊಂಡಿದ್ದೀವಿ. ನಂದಿನಿ ಅಮ್ಮ ಯಾರಿಗೆ ಗೊತ್ತಿಲ್ಲ ಫ್ರೆಂಡ್ಸ್. ಈಗ ನಂದಿನಿ ಅಮ್ಮ ಎಲ್ಲರಿಗೂ ಗೊತ್ತು. ಈಗ ನಮ್ಗೆ ಯಾರ್ಯಾರು ಗೊತ್ತಿಲ್ಲ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಈಗ ನಂದಿನಿ ಅಮ್ಮ ಯಾರಿಗೂ ಗೊತ್ತಿಲ್ಲ ಅನ್ನೋ ಆಗಿಲ್ಲ, ಯಾರಿಗೂ ಪರಿಚಯ ಅನ್ನೋ ಆಗಿಲ್ಲ. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ಲೈವಲ್ಲಿ ಬಂದರೂ ಅಷ್ಟೇ. ಅದಕ್ಕೀಗ ಫ್ರೆಂಡ್ಸ್, ನಮಗೆ ಯಾರ್ಯಾರು ಹೊಸಬ್ರು ಯೂಟ್ಯೂಬರ್ ಸಿಕ್ಕಿದ್ರೆ ಫ್ರೆಂಡ್ಸ್, ನಮಗೆ ಯಾರ್ಯಾರ್ದು ನಂಬರ್ ಕೊಟ್ಟರೆ ನಾವು ನಂಬರ್ ತಗೋತೀವಿ. ಟೈಮ್ ಇದ್ದಾಗ ಕಷ್ಟ ಸುಖ ಮಾತಾಡೋಣ. ಏನು ನಮ್ಮವ್ರ ಜೊತೆನೇ ಮಾತಾಡಬೇಕು ಅಂತ ಏನು ಅವಶ್ಯಕತೆ ಇಲ್ವಲ್ಲ ಫ್ರೆಂಡ್ಸ್. ಏನು ನಾವು ಯಾವಾಗಲೂ ಸಿಗ್ತೀವಿ. ಏನೊಂದು ಎರಡು ಒಳ್ಳೆ ಮಾತಾಡಿದ್ರೆ ಮುಗೀತು. ಅದರಲ್ಲಿ ಏನೈತೆ, ಇದೊಂದು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇದು ಸೋಷಿಯಲ್ ಮೀಡಿಯಾ. ಅವರೇ ಮಾಡಬೇಕು, ಇವರೇ ಯೂಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ಒಳ್ಳೇದನ್ನ ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ಅವರು ಕೆಟ್ಟ ರೀತಿಯೂ ಯೂಸ್ ಮಾಡ್ಕೋತಾರೆ. ಆದರೆ ಫ್ರೆಂಡ್ಸ್, ಇದರಲ್ಲೇನೋ ಇವರೇ ಮಾಡಬೇಕು, ಅವರೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಟ್ಯಾಲೆಂಟ್ ಏನಿದೆ, ನೀವೇನು ಕಲ್ತಿದ್ದೀರಾ ದಯವಿಟ್ಟು ಮಾಡಿ ಫ್ರೆಂಡ್ಸ್. ಆವಾಗ ನಿಮಗೆ ಯಾವುದು ಬೇಜಾರಾಗಲ್ಲ. ನಿಮ್ಗೇನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಬನ್ನಿ, ಇವಾಗ ನೋಡಿ ಎಲ್ಲ ಒಂದು ಗುಂಪು ನಿಂತಿದ್ದಾರೆ. ಇವಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಎಲ್ಲರನ್ನೂ ಮಾತಾಡ್ತೀವಿ. ಬನ್ನಿ ಹೋಗೋಣ. ಇವಾಗ ಫ್ರೆಂಡ್ಸ್, ನಾವು ನೋಡಿ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೀವಿ. ಬನ್ನಿ ತಡ್ರಿ, ಇನ್ನೊಬ್ರು ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರು ಬರ್ತಾರೆ. ನೋಡಿ, ಇವಾಗ ಫುಲ್ ಎಲ್ಲರೂ ಈಗ ನಂದಿನಿ ಅಮ್ಮಂದ ವೀಡಿಯೋ ಮಾಡ್ಕೊತಾ ಇದ್ದಾರೆ. ನಂದಿನಿ ಅಮ್ಮ ಎಲ್ಲರಿಗೂ ಹೇಳ್ತಾರೆ ನೋಡಿ. ಬಂದಿದ್ದೀರಾ ಅಂದರೆ ಗೋಲ್ಡನ್ ಬಟನ್ ನನಗೆ ಸಿಲ್ವರ್ ಬಟನ್ ಬಂದಾಗ ಒಳ್ಳೆ ವೀಡಿಯೋ ನಾನು ಅವತ್ತು ಅಯ್ಯೋ ಬರಲಿ ಬಿಡಿ, ಅವೆಲ್ಲ ಬರ್ತಾನೆ. ತುಂಬ ಖುಷಿಯಾಗಿದ್ದೀನಿ. ನನ್ನ ಫ್ರೆಂಡ್ಸ್ ಅವರು ನಂದಿನಿ ಅಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತೆ.
ಇವಾಗ ಹೇಳ್ತಾ ಇದ್ದಾರೆ ಇವರೇ ಫಸ್ಟ್ ನೋಡಿ. ನಂದಿನಿ ಅಮ್ಮ ಎಲ್ಲರಿಗೂ ಏನು ಹೇಳ್ತಾ ಇದ್ದೀನಿ. ಸೆಕೆಂಡ್ ಇವ್ರು ಬರ್ತಿರ್ತಾರೆ. ನಿಮ್ಮದು ಯೂಟ್ಯೂಬ್ ಚಾನಲ್ ಐತಾ? ನಿಮ್ಮದು ಯೂಟ್ಯೂಬ್ ಚಾನಲ್ ಐತಾ? ಇಲ್ಲೊಂದು ಪರಿಚಯ ಮಾಡ್ಕೊಳ್ತೀವಿ ನೋಡಿ ಫ್ರೆಂಡ್ಸ್. ಇವರು ಬಂದಿದ್ದಾರೆ ಈಗ. ನಂದಿನಿ ಅಮ್ಮನ ನೋಡಕ್ಕೆ ಬಂದ್ರೆ ಅವ್ರು ಯೂಟ್ಯೂಬರ್ಸ್ ಗೊತ್ತಿಲ್ವ ನಿಮಗೆ? ಅವರು ಬೆಣ್ಣೆ ಕೃಷ್ಣ ಲಾಗ್ ನಂದಿನಿ ಅಂತ ಅವ್ರದ್ದು ಲಾಗ್ ನೋಡಿಲ್ವ ನೀವು? ಯಾವ ಊರು ನಿಮ್ಮದು? ಕನಕಪುರ. ಅದೇ ಇವರು ಯಾರು DK ಶಿವಕುಮಾರ್ ಬಂಡೆ ಅಂತಾರಲ್ಲ ಅವ್ರೂರು ಫ್ರೆಂಡ್ಸ್. ಇವ್ರು ಇಲ್ಲೇ ಕಬ್ಬನ್ ಪಾರ್ಕಲ್ಲಿ ಸಿಕ್ಕಿರೋ ಫ್ರೆಂಡ್ಸು ನಮಗೆ. ಹಂಗೆ ನೋಡ್ತಾ ಇದ್ರಲ್ಲ ಅದಕ್ಕೆ ನಾನೇ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಏನೈತೆ ಎಲ್ಲರೂ ನಮ್ಮ ಥರನೇ ಅಲ್ವಾ? ನೋಡಿ ಫ್ರೆಂಡ್ಸ್. ಸರ್ ನಿಮ್ಮ ಹೆಸರು ಹೇಳಿ. ಏನು ಕೆಲಸ ಮಾಡ್ತೀರಾ? ಒಳ್ಳೆ ಕೆಲಸನೇ ಮಾಡ್ತಾಯಿಲ್ಲ. ನಮಗೆಲ್ಲ ಕರೆಂಟ್ ಕೊಡೋರು ಇವರೇ ನೋಡಿ. ನಿಮ್ಮ ಹೆಸರು ಮೇಡಮ್? ರೇಣುಕಾದೇವಿ ಎಲ್ಲಮ್ಮ ದೇವ್ರ ಹೆಸರು ಇವ್ರದ್ದು. ವರ ಇಲ್ಲೇ ಕೇಳ್ಕೊತೀವಿ. ಇವರು ನಿಮ್ಮ ಮಗಳ? ಅವರು ಬನ್ನಿ ಇನ್ನೂ ಪರಿಚಯ ಮಾಡ್ತೀನಿ ನಮ್ಮ ಚಾನಲಲ್ಲಿ. ನಂದು ಏಮಾ ಕನ್ನಡ ವಿಲಾಗ್ 07 ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲು. ಹಾಂ, ನನ್ನ ಚಾನಲ್ ಹೆಸರು ಕೊಡಿ. ಯೂಟ್ಯೂಬ್ ಓಪನ್ ಮಾಡಿ ಫ್ರೆಂಡ್ಸ್. ತಡೀರಿ, ಇಲ್ಲೇ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಏಮಾ ಹಾಂ ಇದು ಲೈವ್ ಇಲ್ಲ, ನಾನೇ ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಲ್ಲ ಅಂತ. ಏಮಾ ಕನ್ನಡ ವಿಲಾಗ್ 07 ಅಂತ ಹೊಡಿದ್ದು ಬರ್ರಿ ಫ್ರೆಂಡ್ಸ್. ಒಂದು ಏನಿಲ್ಲ ಅಂದರೂ 30-40 ಜನ ಬಂದಿದ್ದಾರೆ ಇವಾಗ ಎಲ್ಲ ಯೂಟ್ಯೂಬರ್ಸು. ನಾನು ಎಷ್ಟು ಜನ ಆಯ್ತಾರೆ ಅಷ್ಟು ಜನ ಪರಿಚಯ ಮಾಡ್ತೀನಿ ನನ್ನ ಚಾನಲ್ ಇರಿ ಫ್ರೆಂಡ್ಸ್. ಇವ್ರಿಗೆ ಹಂಗೆ ನಾನು ಒಂದು ನಮ್ಮ ಬ್ರದರ್ಗೆ ನಂದು ಚಾನಲ್ದು ನೇಮ್ ಕೇಳ್ತಾ ಇದ್ದಾರೆ, ಅದನ್ನು ಹಾಕ್ಕೊಟ್ಬಿಡ್ತೀನಿ. ನಿಮ್ಮದು ಐತಾ ಚಾನಲ್ಲು? ಐತಾ ಮತ್ತೆ ಮೇಡಮ್? ಸುಮ್ಮನೆ ಇದ್ದೀರಲ್ರಿ, ಚಾನಲ್ ಹೆಸರು ಹೇಳ್ಬೇಕಲ್ಲ ನೀವು. ಎಲ್ಲನೂ ಮಾಡ್ತೀನಿ, ಕುಕ್ಕಿಂಗು ತಗೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ತೀನಿ. ನೀವು ಮೆಸೇಜ್ ಕಳಿಸಿ ನಿಮ್ಮ ಇದರಿಂದ. ಅಲ್ಲೇ ಇವ್ರ ಹತ್ರ ಐತೆ ನೋಡಿ. ನಿಮ್ದು ಹೆಸರು ಹೇಳಿ, ಚಾನಲ್ ಹೆಸರು? ರೇಣುಕಾ ರಾವ್. ನೀವೇನು ಮಾಡ್ತೀರಿ ಚಾನಲಲ್ಲಿ? ಫ್ರೆಂಡ್ಸ್ ಇವ್ರದ್ದು ರಂಗೋಲಿ ಮತ್ತು ಮ್ಯೂಸಿಕ್ ರಿಲೇಟೆಡ್ ಎಲ್ಲ ಐತಂತೆ. ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವ್ರದ್ದು ಚಾನಲ್ ಐತಂದೆ, ನಾನು ಇನ್ನೂ ಮಾಡ್ಕೊಂಡಿಲ್ಲ, ಇವಾಗ ಮಾಡ್ಕೊಂಡು ಅದರಿಂದ ಒಂದು ಮೆಸೇಜ್ ಹಾಕ್ತೀನಿ ನಿಮಗೆ. ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಖಂಡಿತ. ಓಕೆ, ಮಿಸ್ ಮಾಡಲ್ಲ. ಹಾಂ ನೋಡಿ, ಇವ್ರನ್ನ ಪರಿಚಯ ಮಾಡ್ತೀನಿ. ನಿಮ್ಮ ಹೆಸರು? ತ್ರಿಪುರಾಂಬ. ನಿಮ್ಮದು ಚಾನಲ್ ಐತಾ? ಹಾಂ, ತ್ರಿಪುರಾಂಬ ಬ್ಲಾಗ್ಸ್ ಅಂತ. ಬ್ಲಾಗ್ಸ್ ಅಂತ ಏನು ಮಾಡ್ತೀರಿ ಬ್ಲಾಗ್ಸಲ್ಲಿ? ಕುಕ್ಕಿಂಗ್ ನೋಡಿ. ನಮಗೆಲ್ಲ ಊಟ ಮೇಯ್ನ್ ಬೇಕೇ ಬೇಕಲ್ಲ, ಹೊಟ್ಟೆ ಬೇಕಲ್ವ ಅದಕ್ಕೆ ನೋಡಿ ಫ್ರೆಂಡ್ಸ್. ಇನ್ನು ನಾನು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಇವಾಗ ಎಲ್ಲರೂ ಬಂದಿದ್ದೀವಲ್ಲ, ಒಬ್ಬೊಬ್ಬರಾಗಿ ಪರಿಚಯ ಮಾಡ್ಕೊತಾ ಇದ್ದೀವಿ. ನಿಮ್ಮ ಚಾನಲ್ ಹೆಸರು ಹೇಳಿ? ತ್ರಿಪುರಾಂಬ ಬ್ಲಾಗ್ಸ್. ತ್ರಿಪುರಾಂಬ ಬ್ಲಾಗ್ಸ್ ಅಂತ. ಪ್ಲೀಸ್ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮಿಸ್ ಮಾಡಬೇಡಿ. ಹಾಂ ಬನ್ನಿ. ನಿಮ್ಮದು ಚಾನಲ್ ಐತಾ? ಅವ್ರದ್ದು ಚಾನಲ್ ಇಲ್ಲ ಅಂತ ಬಿಡಿ. ಹಾಂ ನಂದು ಚಾನಲ್ ಇದೆ. ಹಾಂ ಚಾನಲ್ ಇದೆ. ನಿಮ್ಮ ಹೆಸರು? ಶರಣ ಕಲಬುರ್ಗಿ. ಜೋರಾಗಿ ಹೇಳಿ. ಶರಣ ಕಲಬುರ್ಗಿ. ಹಾಂ, ಹೆಸರು ಇರೋದು ಇಲ್ಲೇ ಬೆಂಗಳೂರು. ಹಾಂ, ಚಾನಲ್ ಹೆಸರು ಹೇಳಿ. ಕಲಬುರ್ಗಿ ಚಾನಲ್ ಹೆಸರು ಅದೇನಾ? ಫ್ರೆಂಡ್ಸ್ ಇವ್ರಿಗೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡ್ತೇವೆ. ಹಾಂ, ಓಕೆನಾ? ಹಾಂ, ನಮ್ಮ ಮೇಡಮ್, ನಮ್ಮ ಸಾರ್ ಹೇಳಿ. ನಮ್ಮದು ಕುಕಿಂಗ್ ಚಾನಲ್ ಇದೆ, ಪ್ಯೂರ್ ವೆಜಿಟೇರಿಯನ್. ಫ್ರೆಂಡ್ಸ್ ನೋಡಿ, ನಾವು ಪ್ಯೂರ್ ವೆಜ್ ಲಿಂಗಾಯತರು. ನಾವು ಇವರು ಪ್ಯೂರ್ ವೆಜ್ ಅವ್ರು ಬಂದಿದ್ದಾರೆ. ಸ್ವಾದ ಸರೋವರ ಇವ್ರ ಚಾನಲ್ನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನಾವು ಏನೇ ಅಡುಗೆ ಮಾಡಿದ್ರು ಬೇರೆಯವ್ರದ್ದೇ ಇನ್ನೊಂಥರ ವೆರೈಟಿ ಇರುತ್ತೆ ಅಡುಗೆ. ನಾವೊಂದು ಚಿಕ್ಕ ಅಡುಗೆ ಮಾಡಲಿ ಫ್ರೆಂಡ್ಸ್, ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ಇವ್ರ ಚಾನಲ್ನ ನೋಡಿ ಅವ್ರದ್ದು ಬೇರೆ ಏನು ವ್ಯತ್ಯಾಸ ಇದೆ ಅದನ್ನು ಮಾಡ್ಕೊಂಡು ಹೆಲ್ತ್ಗೆ ಮುಖ್ಯ ಬೇಕಾಗಿರೋದೇನು ಫ್ರೆಂಡ್ಸ್. ಈಗ ಮಾಂಸ ಏನೇ ತಿಂದ್ರೂ ತರಕಾರಿ ಸೊಪ್ಪು ತಿನ್ನಿ ಅಂತ ಡಾಕ್ಟ್ರ್ ಹೇಳ್ತಾರೆ. ಹಾಗಾಗಿ ನಾವು ವೆಜ್ಜು, ಇವರು ವೆಜ್ಜು. ನೀವು ನಮ್ಮ ಚಾನಲ್ ನೋಡಿ ಲೈಕ್. ನಂದು ಏಮಾ ಕನ್ನಡ ವಿಲಾಗ್ 07 ಅಂತ ನನ್ನ ಯೂಟ್ಯೂಬ್ ಚಾನಲ್ ಹೆಸರು. ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಇವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಫ್ರೆಂಡ್ಸ್. ನಾವು ಇನ್ನೂ ಇಲ್ಲೇ ಇರ್ತೀವಿ ಸ್ವಲ್ಪ ಹೊತ್ತು. ಹಂಗಾಗಿ ಈಗ ಹತ್ರದ ಏಮಾ ಕನ್ನಡ ವಿಲಾಗ್ 07. ಇವಾಗ ಆದಷ್ಟು ಫ್ರೆಂಡ್ಸ್ ನಾವು ಎಷ್ಟು ಜನ ಬಂದಿದ್ವಿ ಅಷ್ಟು ಜನನು ಅವ್ರ ನಂಬರ್ ಶೇರ್ ಮಾಡಿದ್ರೆ ನಾವು ಮಾಡ್ಕೊಂಡು, ಆದರೆ ಸಬ್ಸ್ಕ್ರೈಬ್ ಮಾಡಿದೆ ಅಂತೂ ನಾವು ಹೋಗಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ? ನಾವೆಲ್ಲರೂ ಇಲ್ಲಿ ಸೇರಿರೋದೇ ಒಂದು ಮೀಟಪ್ಗೆ. ನಾವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇರೆಯವ್ರು ಮಾಡ್ತಾರೆ ಅವ್ರಿಗೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು ಲೇಟ್ ಆದ್ರೂ ಎಲ್ಲರೂ ಪರಿಚಯ ಮಾಡಿಕೊಂಡು ಅವ್ರ ಚಾನಲ್ನ ತಗೊಂಡು ಸಬ್ಸ್ಕ್ರೈಬ್ ಮಾಡ್ತೀವಿ. ನೀವು ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಇರಲಿ, ತೊಂದರೆ ಇಲ್ಲ. ಆಮೇಲೆ ಬನ್ನಿ ಫ್ರೆಂಡ್ಸ್, ಇವಾಗ ಅಮ್ಮ ಎಲ್ಲರೂ ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ತಾಯಿದ್ದೆ. ಆ ವಿಡಿಯೋನ ನಿಮಗೆ ಮಾಡಿ ತೋರಿಸ್ತೀನಿ. ನಂದಿನಿ ಅಮ್ಮ ಎಲ್ರಿಗೂ ಅಮ್ಮ ಪರಿಚಯ ಮಾಡ್ತಾಯಿತ್ತು ನೋಡಿ ಫ್ರೆಂಡ್ಸ್. ಇಷ್ಟು ಜನ ಬಂದಿದ್ದೀವಿ ನಾವು ಇವತ್ತು. ನೋಡಿ ನೋಡಿ ಫ್ರೆಂಡ್ಸ್, ಅಮ್ಮ ಎಲ್ಲರ ಚಾನಲ್ನು ಪರಿಚಯ ಮಾಡ್ತಾಯಿತ್ತು. ಕನ್ನಡ ವಿಲಾಗ್ ಅಂತ ಹಾಕಿ. ವಿಲಾಗ್ 07.
ಲಾಕ್ 07. ಹಾಂ ಇವಾಗ ಹಾಕಿ ಬರುತ್ತೆ. ಅದರಿಂದ ನಂಗೆ ಒಂದೇನಾದರೂ ಕಳಿಸಿ. ಹಾಂ ಅದೇ ಅದೇ ನೀವಿರೋದೇನು? ನಾನು ಬನಶಂಕರಿ ಬನಶಂಕರಿ ಅಮ್ಮ ದೇವಸ್ಥಾನ ನಾವು ಬಂದಿದ್ದೀವಿ ಒಂದು ಟೈಮ್. ನೀವು ನೋಡಿ ಲೈವ್ ಬರ್ತಾ ಇದ್ದೀರಿ. ಆವಾಗ ಲೈವ್ ಮಾಡಿದ್ವಲ್ಲ ಅದು, ಇಷ್ಟೋ ತನಕ ಲೈವ್ ಮಾಡ್ದು. ಹಾಂ ನಾನು ಮಾಡ್ತೀನಿ, ಅದರಿಂದ ಮೆಸೇಜ್ ಆಗಿ ಇಲ್ಲೇ ಮಾಡ್ತೀನಿ. ಹಾಂ ನನಗೆ ಅಮ್ಮ ಹೇಳೈತಲ್ಲ ಆಲ್ರೆಡಿ. ನಮ್ಗೆ ಅದು ಮಾಡಲಿಕ್ಕೆ ಫ್ರೆಂಡ್ಸ್ ಆಡಿಲ್ಲ. ಆಯ್ತಾ? ಇವ್ರ ಹೆಸರು ಹೇಮಾ ಅಂತ. ನಾನು ಲೈವ್ ಮಾಡಿದ್ದೆ ಎಲ್ರಿಗೂ ವಿಷಯ ತಿಳಿಸೋಣ ಅಂತ. ಆವಾಗ ನನಗೊಂದು ಟಾಸ್ಕ್ ಕೊಟ್ಟಿದ್ರು, ನಾನು ಬರ್ತೀನಿ, ನನ್ನ ಕಂಡಿಡಿತೀರಾ ಅಂದರು. ನಾನು ಕಂಡಿಡಿದ್ನ ಇಲ್ವಾ? ಫಸ್ಟೇ ನನ್ನ ಅಮ್ಮ ಕಂಡಿಡಿತು. ಆಮೇಲೆ ನಾನು ಮೊದಲೊಂದು ಕ್ವಶನ್ ಕೇಳಿದೆ, ಅಮ್ಮ ನಾವು ಬರೀ ಊಟ ತಗೋಬಾ ಅಂತ, ಅದೆಲ್ಲ ನೀರು ತರಬಾರ್ದ ಅಂತ ಒಂದು ಹಾಕಿದೆ. ಅದನ್ನ ಅಮ್ಮ ಮರ್ತ್ಕೊಂಡೈತೆ. ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಇಲ್ಲಿ ಬಂದಿರೋರು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಮರ್ತ್ಕೊಂಡು ಹೋಗ್ಬೇಡಿ. ಯಾಕೆ ಗೊತ್ತಾ, ನಾವೆಲ್ಲರೂ ಇಲ್ಲಿ ಮೀಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಹೇಳಿ. ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ. ಚಂದಾದಾರರಾಗಿ ಅಂತ ಹೇಳ್ಬೇಕಿತ್ತ. ನನಗೆ ಯಾರಿಗೂ ಗೊತ್ತಾಗಲ್ಲ. ನನಗೆ ಗೊತ್ತಿಲ್ಲ ಬಿಡಿ, ಇದು ನನಗೆ ಗೊತ್ತಿರೋದನ್ನೇ ಗೊತ್ತೈತೆ ಅಂತೀನಿ ಅಷ್ಟೇ, ಅದು ಗೊತ್ತಿಲ್ಲ. ದಯವಿಟ್ಟು ಹೇಮಾ ಕನ್ನಡ ವ್ಲಾಗ್ಸು ನಮ್ಮ ಹೇಮನಿಗೆ ಸಪೋರ್ಟ್ ಮಾಡಿ. ತುಂಬ ದಿಟ್ಟ ಮಹಿಳೆ, ದಿಟ್ಟ ಮಹಿಳೆ, ದಿಟ್ಟ ಮಹಿಳೆ ನಿಜವಾಗಿ ಹೇಳ್ತೀನಿ. ಫ್ರೆಂಡ್ಸ್ ಯಾರ್ಯಾರು ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಮಗೆ ದೃಷ್ಟಿ ಮಾಡಬೇಡಿ. ನಂದಿನಿ ಅಮ್ಮನ ವಿಡಿಯೋದಲ್ಲಿ ನೋಡಿ, ಅಮ್ಮ ದೂರದಲ್ಲಿರೋರು ಬರಬೇಡಿ ಅಂದಿರೋದು ನಿಮ್ಮ ಅನುಕೂಲಕ್ಕೋಸ್ಕರ. ಬರೋದು ಪಾಪ ಬಸ್ಸಲ್ಲಿ ದೂರ ಎಲ್ಲ ಹೋಗ್ಬೇಕಲ್ಲ ಅಂತ ಹೇಳೈತೆ ಅಮ್ಮ. ನಮಗಂತೂ ಫುಲ್ ಖುಷಿ ನೋಡಿ, ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರೂ ಬಂದಿದ್ದೀವಿ. ಇನ್ನೂ ಸ್ವಲ್ಪ ಜನ ಆಮೇಲೆ ಇನ್ನೂ ಒಂದು ನಾವು ಅಮ್ಮನ ಕ್ವಶನ್ ಕೇಳಬೇಕು. ಯಾಕೆಂದ್ರೆ ನೀವು ಯಾರ್ಯಾರು ಬಂದಿಲ್ವಲ್ಲ ಅಮ್ಮ, ಯಾವಾಗಾದ್ರೂ ಒಂದು ಟ್ರಿಪ್ ಕರ್ಕೊಂಡು ಹೋಗು, ಎಲ್ಲ ಬರ್ತೀವಿ ಅಂತ. ಇನ್ನೂ ಕೇಳಿಲ್ಲ ಅದನ್ನ, ಇವಾಗ ಹಂಗಾಗಿ ಓಕೆ ಫ್ರೆಂಡ್ಸ್. ಹಾಂ ನಾನು ಒಬ್ಬರು ವಿಷಯ ಒಂದು ಚಾನಲ್ ಇಲ್ಲದೆ ಇದ್ರು ಬಂದಿದ್ದೀರಿ ಅಂತ ಹೇಳ್ತೇವೆ. ಚಾನಲ್ ಇಲ್ಲ, ನಿಜವಾಗಿ ಹೇಳ್ತೀನಿ. ಶ್ರೀಲತಾ ಅಂತೇಳಿ ವಿದ್ಯಾಪೀಠದಿಂದ ಇವರು ಹಸ್ಬೆಂಡ್ ಇಬ್ಬರು ಬಂದಿದ್ದಾರೆ. ಸರ್ ಬನ್ನಿ, ಓಡ್ ಬನ್ನಿ ಸಾರ್ ಬನ್ನಿ, ಕರಿತಾ ಇದ್ದಾರೆ. ಬನ್ನಿ. ಇವರು ಅವ್ರ ಹಸ್ಬೆಂಡ್ ಇಬ್ಬರು ಬಂದಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚಾನಲ್ ಇಲ್ಲ, ನನಗೆ ಚಾನಲ್ ಇರೋರು ಬರ್ತಾರೆ ಅಂದ್ಕೊಂಡಿದ್ದೆ. ಇನ್ನೊಬ್ಬರು ಕೂತಿದ್ದಾರೆ, ಅವ್ರನ್ನ ತೋರಿಸ್ತೀವಿ. ಇವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ 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 ನೋಡೋವಂಥದ್ದೇ ಆಗ್ತಾ ಇರುತ್ತೆ. ಜೋರಾಗಿ ತೆಗ್ದಾಕೊಂಡು ದಾಖಲ್ಲ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಬರೀ ಕೈ ಹಾಕ್ಬಾರ್ದು, ಬಾಯಿ ಕೈ ಹಾಕ್ತಾರೆ ಒಂಥರ ನೀರು ಬೇರೆ ಮಾಡ್ತಾರೆ. ನಿಶ್ವಿಕಾ ಚಾನಲ್ ನೋಡಿ, ಇವಳ ಹೆಸರು ನಿಶ್ವಿಕಾ ಚಾನಲ್ ಅಂತ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ. ಅಡುಗೆ ಚಾನಲ್ ಎಲ್ಲ ಬರೀ ಅಡುಗೆನೇ. ತೋಟ ನಿಶ್ವಿಕಾ ಚಾನಲ್ ಅಂತ. ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಹೆಸರೇನು? ನೋಡಿ ಬೇಡ ಹೌದಾ? ಅಕ್ಕ ತಂಗಿದ್ದು ಕೋಲಾರದಿಂದ ಬಂದಿರೋದ ನೀವು? ನೋಡಿ, ಕೋಲಾರದಿಂದ ಚಿಕ್ಕಿರ್ತೀರ. ಚಿನ್ನ ತಂದಿದ್ದೀರಾ? ಚಿನ್ನ ನೆನ್ನೆನೆ ಆಗೋಯ್ತಲ್ಲ, ಅಕ್ಷಯ ತಿಥಿ. ನಿಮ್ಮ ಹತ್ರ ಮಾತಾಡ್ಕೊಡೋದು ತುಂಬ ಪ್ರಾಕ್ಟಿಕಲ್ ನೀವು. ಚಿನ್ನ ಕೇಳಂಗಿಲ್ಲ ಸರ್, ಇವಾಗ ರೈಟ್ ಜಾಸ್ತಿ ಆಗಿದೆ. ಎಲ್ಲ ರೋಡ್ಗಳನ್ನೇ ಚಿನ್ನ ಅಂತ ಹೇಳ್ಕೊಂಡು ತಿರ್ಬೇಕು. ಫ್ರೆಂಡ್ಸ್ ನೋಡ್ಕೊಳ್ಳಿ ನಂದಿನಿ ಅಮ್ಮನ. ಧನಲಕ್ಷ್ಮಿ ರಾಘವೇಂದ್ರ ಚಾನಲ್, ದಯವಿಟ್ಟು ಅವ್ರ ಚಾನಲ್ ಸಪೋರ್ಟ್ ಮಾಡಿ. ಅದೇನೇ ಅನುಭವ 6666 ಮೂರು ಚಾನಲ್ ಅಕ್ಕ ತೆಗಿದಿರೋ ಅವ್ರದ್ದು ಕೋಲಾರದಿಂದ ಬಂದಿರೋ. ದಯವಿಟ್ಟು ಚಾನಲ್ ಏನೇ ಒಂದು ಮನಸ್ತಾಪ ಖುಷಿ ಆಯ್ತು. ಎಲ್ಲಿದ್ದಾರೆ? ಮಾನ್ವಿತಾ ಬ್ಲಾಗು ಇವ್ರ ಚಾನಲ್ ಶುರು ಮಾಡಿರೋದು, ಪುಟಾಣಿ ಕಟ್ಟ ಶುರು ಮಾಡಿದೆ. ದಯವಿಟ್ಟು ಇವ್ರ ಚಾನಲ್ ಸಪೋರ್ಟ್ ಮಾಡಿ. ಏನೋ ಒಂದು ಮಾಡ್ತಿದೆ, ನೋಡೋಣ ಏನು ಮಾಡ್ತಿದ್ದಾಳೆ ಅಂತ. ನಾವೆಲ್ಲ
ಒಂದು ಖುಷಿಯಾಗಿ ಒಂದು ಕಮೆಂಟ್ ಮಾಡೋದು ಅವ್ರಿಗೂ ಒಂದು ಮಾಡೋಕ್ಕೆ ನಮಸ್ ಬರುತ್ತೆ. ಆಗ ಓದೋ ಕಡೆ ಗಮನ ಕೊಡಬೇಕು. ಕರೆಕ್ಟ್ ಅದನ್ನ ಹೇಳಕ್ ಬರ್ತಿಲ್ಲ ನೋಡ್ರಿ. ಇವನು ಫಸ್ಟ್ ಬಂದಿದ್ದು ಪೊಲೀಸ್. ನೋಡಿ ನಮ್ಮ ಪೊಲೀಸ್ ಬ್ರದರ್ ಬಂದರು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಮಗೆ ರಕ್ಷಣೆ ಮಾಡಕ್ಕೆ ಬಂದಿರೋದು. ಜೋರಾಗಿ ಸೌಂಡ್ ಬರ್ತಾ ಇಲ್ಲ. ಎಲ್ಲರೂ ಮೀಟ್ ಆಗಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನೋಡಿಲಿ ನೀವು ನನಗೆ ಜೋರ್ ಮಾತಾಡೋದಿದ್ದೀರಾ ನೋಡಿ ನನ್ನ ದನಿನೇ ಇಲ್ಲ. ಹಾ ಎಲ್ಲರನ್ನೂ ನೋಡಿ ದನಿ ಒಳಗಡೆ ಹೋಗಿದೆ. ನಾವೆಲ್ಲ ಅಮ್ಮ ಮೀಟ್ ಆಗಬೇಕು. ನಮ್ಗೆ ಇವರು ಬಂದು ಜಾಸ್ತಿ 7 ಕಿಲೋಮೀಟರ್ ದೂರ ಇದೆ. ಅಮ್ಮ ಒಂದು ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ಸಕ್ಸಸ್ ಆಯ್ತು ಅಂದ್ರೆ ಎಲ್ಲ ಸಕ್ಸಸ್ ಆಯಿತು. ಅದು ಮೊನ್ನೆ ಲೈವ್ ಹೋಗಿದೆ ನಾನು. ನಮ್ಮ 1ನೇ ತಾರೀಕು ಬರ್ತೀನಿ ಅಂತಂದಿದ್ರು. ಫೋನ್ ಅಂತ ಪರವಾಗಿ ಮೀಟ್ ಆಗ್ಬೇಕಂತ ಬಂದೆ. ಫಸ್ಟ್ ನಾನು ಯಾರು ಇದ್ದಿಲ್ಲ. ನಾನು 40 ಅಲ್ಲಿಂದ ಬಿಜಾಪುರ ಬಂದು ಇಲ್ಲ ಇಲ್ಲೇ ಡ್ಯೂಟಿ ಮಾಡೋದು. ಪೊಲೀಸ್ ಕೆಲಸ ಸಿಗ್ತಾವೆ. HSR ಲೇಔಟ್ ಅಂತ ಪೊಲೀಸ್ ಸ್ಟೇಷನ್. ಥ್ಯಾಂಕ್ ಯು. ಹಾಂ HSR ಲೇಔಟ್ ತಯಾರು ಮಾಡ್ಕೊಂಡು ಡ್ಯೂಟಿ ಮಾಡೋದು. ಫುಲ್ ಖುಷಿ ಆಯ್ತು ಎಲ್ಲ ಮಾಡಿ. ಅನಿಕೇತ್ ಅಂತ ಹೆಸರು. ತಿಳ್ಕೊಂಡ್ಬಿಡ್ಬೇಡಿ ಯಾರು ಚಾನಲ್ ಇಲ್ಲ. ಅನಿಕೇತ್ ಅಂತ ಹೆಸರು. ಅನಿ ಅಂತ ತುಂಬ ಒಳ್ಳೆ ಹುಡುಗ. 1 ವರ್ಷದಿಂದ ನನಗೆ ಪರಿಚಯ ಅಂದರೆ ಎದುರು ಬದ್ರು ಮೀಟ್ ಆಗಿದ್ದು ಇವತ್ತೇ. ಅನಿಕೇತ್ ಬೇಗ ಚಾನಲ್ ಶುರು ಮಾಡಿ. ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ಇನ್ನೊಂದು ಮದುವೆನೂ ಆಗುತ್ತೆ. ಎಲ್ಲರೂ ಕರಿಬೇಕು. ಮದುವೆಗೆ ನಾವೆಲ್ಲ ಮಿಸ್ ಆಗಂಗಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ. ನನಗೆ ಬ್ರದರ್ ಒಂದು ಹಾಡು ಹೇಳಿ. ಇವಾಗ ಹೇಳ್ಬೇಕು. ಒಂದೇ ಒಂದು ವಾಯ್ಸಲ್ಲಿ ಒಂದಾದ್ರು. ನೋಡಿ ಇವ್ರ ಜೊತೆಲಿ ಸರ್ ಕರ್ಕೊಂಡು ಬಂದಿದ್ದಾರೆ. ನನಗೆ ಅದು ಖುಷಿಯಾಗಿತ್ತು. ಯಾಕಂದರೆ ಇವ್ರು ಬರ್ಬೋದಿತ್ತು. ಅವ್ರ ಜೊತೆ ಸರ್ನು ಕರ್ಕೊಂಡು ಬಂದಿದ್ದಾರೆ. ನಾನು ನಿಜವಾಗ್ಲೂ ಏನೋ ಬೈದು ಏನು ಎಲ್ಬೋಗೋದು ಕರ್ಕೊಂಡು ಲೈವ್ ಆಗ್ತಾ ಇದೆಯಾ? ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಲೈವ್ ಏನಕ್ಕೆ ರಿಯಲ್ ವಿಡಿಯೋ ಮಾಡೋಣ ತಗೊಳ್ಳಿ ಸರ್. ಲೈವ್ ಆಮೇಲೆ ನೋಡ್ಕೊಳ್ಳೋಣ. ಇದು ರಿಯಲ್ ವಿಡಿಯೋ ಮಾಡ್ತಾ ಇರೋದು. ಇನ್ನೂ ಜಾಸ್ತಿ ನಿಮಗೆ ಎಷ್ಟು ಜನ ಇದ್ದಾರಮ್ಮ ಸಬ್ಸ್ಕ್ರೈಬರ್ಸ್? ನಂದು 1400. ಈಗ ನಂದು 8 ಮಂತ್ ಆಯ್ತು ಅಷ್ಟೇ. 4.5 ಲಕ್ಷ ವ್ಯೂಸು. ಇನ್ನೂ ಮಾನಿಟೈಸನ್ ಆಗಿಲ್ಲ. 2000 ಅಷ್ಟೇ ವಾಚ್ ಅವರ್ಸ್ ಆಗಿರೋದು. 4000 ಆಗಬೇಕಲ್ಲ. ಮಾಮೂಲಿ ವಿಡಿಯೋ ಹೇಳಿ. ನೀವೇನಾರು ಹೇಳಂಗಿದ್ರೆ ಸ್ಟ್ರೈಟ್ ತಿರ್ಕೊಂಡು ಹೇಳಿ. ನಿಮ್ಮ ಅನಿಸಿಕೆ ಹೇಳಕ್ಕೆ ಬಂದಿದ್ದೀವಿ. ಹೇಳ್ರಿ ನೀವೊಬ್ರು. ಅದಕ್ಕೆ ಅಮ್ಮಂದೆಲ್ಲ ಬರಬೇಕು. ಆಯ್ತು ಹೇಳಿರಿ. ಯಾರು ಎಂಟರ್ಟೈನ್ ಮಾಡಿ ಡ್ಯಾನ್ಸ್ ಪುಡಿ ಡ್ಯಾನ್ಸ್ ಮಾಡೋರೆಲ್ಲ ಮಾಡ್ಕೊಳ್ಳಿ. ಇವತ್ತು ರಾಣಿ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ಇವರೇ ಡ್ಯಾನ್ಸ್ ಮಾಡಿದ್ರು ನೋಡಿ ಫ್ರೆಂಡ್ಸ್. ನಮಗೆಲ್ಲ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದರಲ್ಲಿ ಇವರು ಹೊಸ ಫ್ರೆಂಡ್. ಎಲ್ಲಿರೋದು ನೀವು? ಬೆಂಗಳೂರಲ್ಲಿರೋದು. ಯಾವ ಏರಿಯಾ? ನಾಗರಬಾವಿ. ಅವತ್ತು ದೂರ ಆಯ್ತಲ್ಲ. ನಮಗೆ ಬರೋಕ್ಕಾಗಲ್ಲ ನೋಡಿ. ಮೆಟ್ರೋದಲ್ಲಿ ಎಂಜಾಯ್ ಮಾಡ್ತಾ ಇರೋರು. ನಾವು ಆರ್ತಿ ನಗರ. ಹೇಮಾ ಕನ್ನಡ ವಿಲಾಗ್ 07 ನೋಡಿ ಸಪೋರ್ಟ್ ಮಾಡಿ. ಜೋರಾಗಿ ಹೇಳ್ಬೇಕಪ್ಪ. ನಮ್ಮ ಫ್ರೆಂಡ್ಸ್ ಎಲ್ಲ ಜೋರಾಗಿರ್ಬೇಕು. ಎಲ್ಲರೂ ಬೆಳೀರಿ. ಹಾಂ ಇವಾಗ 8 ಮಂತ್ಸ್ ಆಗಿದೆ. ಹಳೆ ಚಾನಲ್ ಹಾಕಾಗ್ಬಿಟ್ಟಿತ್ತು 4 years. ಯಾರೋ ಇಸ್ಕೊಂಡದೇನೋ ಇದು ಮಾಡಿ. ಇನ್ನೇನೊಂದು 3 ಮಂತ್ ಆದರೆ 1 year ಆಯಿತು. ಆಗಸ್ಟ್ ಇನ್ನು ವಾಚ್ ಅವರ್ಸ್ 4000 ಆಗಿಲ್ಲ. 2000 ಆಗಿದೆ ಅಷ್ಟೇ. ಏನು ಮಾಡ್ತೀರಾ ನಿಮ್ಮ ಚಾನಲಲ್ಲಿ? ನನ್ನ ಚಾನಲ್ ಎಲ್ಲ ಬೇಜಾರಾದಾಗ ಮಾತಾಡ್ತೀನಿ, ರೀಲ್ಸ್ ಮಾಡ್ತೀನಿ, ಮತ್ತು ಅಡುಗೆ ಮಾಡೋದು ಕಿಚನ್ದಾಗ. ಅದೇ ಇದೆ ಅಂತೇನು ಚಾನಲ್ಗೆ ಹೆಸರಿಟ್ಟಿಲ್ಲ.
ಎಲ್ಲದನ್ನು ವಾಯ್ಸ್ ಕೇಳಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಯೂಟ್ಯೂಬರ್ಸ್ ಇಷ್ಟು ಬಂದಿದ್ವಿ. ಇವಾಗ ನೋಡಿ ಅಲ್ಲಿಂದನೇ ನನ್ನ ನೋಡಿಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಬಂದರು. ನನ್ನ ಮಾತಾಡ್ತಾರೋ ಇಲ್ವೋ ಅಂತ ಹೇಳ್ಕೊಂಡು ಬಂದರು. ದಣ ಅಂದ್ಕೊಂಡೆ, ಯಾಕೆ ಮಾತಾಡ್ಸಲ್ಲ ಅಂತ ಹೇಳಿ ನನ್ನ ಅಕ್ಕ ಥರ ನಿಜ ಹೇಳ್ತೀನಿ. ಅಕ್ಕ ಇಲ್ಲ ಅಕ್ಕನೇ ಅಂದ್ಕೊಳ್ಬೇಕು. ಇಲ್ಲಿ ಬಂದಿರೋರೆಲ್ಲ ನನ್ನ ಅಕ್ಕ ಅಂದರೆ ಫೋರಮಲ್ಲಿ ಹೋಗ್ತೆ. ಹಾಗಾಗಿ ರೇಷ್ಮೆ ಸಂಸ್ಥೆ ನಮ್ಮ ಏನಿಲ್ಲ ಬಂದಿದ್ದಾರೆ. ಇಷ್ಟು ಜನದಲ್ಲಿ ಯಾರು ಬೇಜಾರು ಮಾಡ್ಕೊಬೇಡಿ. ತುಂಬ ಖುಷಿ ಆಯಿತು ನನಗೆ. ಏನು ಅನ್ಕೋಬೇಡ. ನೋಡ್ತೀರಿ ಈಗ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನಮಗೆ ಫುಲ್ ನೋಡ್ತೀರಿ. ಸಬ್ಸ್ಕ್ರೈಬ್ ಆಗಬೇಕು ಫೋಟೋಗಳು ನೀವು ಚಾನಲ್ ಇದು ಮಾಡಿ ಸ್ಟಾರ್ಟ್ ಮಾಡಿ ಆ ಕಡೆ ಅಲ್ಲ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲ. ಮನೆ ತುಂಬ ಮನೋಹರ ನಮ್ಮಂಗೆ ಅವರು ಫ್ರೆಂಡ್ಸ್ ನೋಡಿ, ನಂದಿನಿ ಅಮ್ಮ ಎಲ್ಲರನ್ನೂ ಪರಿಚಯ ಮಾಡ್ತಾ ಇತ್ತು. ಈಗ ತಮ್ಮಂದು ಅದೇ ಕೆಲಸ. ಒಂದು ಫೋನ್ ಮಾಡಿದ ತಕ್ಷಣ ನಮ್ಮನೆ ಬಾಗಿಲು ಇವಾಗ ಬರೋರು ಇರ್ಫಾನ್ ಜೊತೆ ಬಂದಿದ್ದಾರೆ. ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ತಾರೆ. ಫ್ರೆಂಡ್ಸ್ ನೋಡಿ, 1000 ಸಬ್ಸ್ಕ್ರೈಬರ್, 4000 ಅವರ್ ವಾಚ್ ಆಗಿದೆ. ನಂದಿನಿ ಅಮ್ಮ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದೆ, ಎಲ್ಲರನ್ನೂ ಪರಿಚಯ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ವಿಡಿಯೋನ ಫ್ರೆಂಡ್ಸ್ ಈ ವಿಡಿಯೋನ 25 ಮಿನಿಟ್ಸ್ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ನಾನು ಇದನ್ನು ಎಂಡ್ ಮಾಡೋದು. ಮಾಡು ಮಾಡು ಅಯ್ಯೋ, ನಾನು ಹೇಳಿಲ್ಲ ಒಂದು ಮಾತು, ಬೇಜಾರು ಮಾಡ್ಕೊಬೇಡಿ, ಹೊಡೆದ್ಬಿಟ್ಟೆ ಹೇಳಿ. ಸ್ಟಾರ್ಟ್ ಮಾಡಿ ಇಲ್ಲ ಇಲ್ಲ, ಇವಾಗ ನಿಮ್ಮಿಂದ ನೀವು ಶುರು ಮಾಡಿ. ನಿಮಗೇನು ಗೊತ್ತು? ಅವರಿಗೆ ನಾವು ಮಾಡ್ಕೊಂಡು ನಮ್ಮ ನೆಕ್ಸ್ಟ್ ಡೇನೇ ಕಟ್ ಮಾಡ್ತಾರೆ. ಪ್ರತಿಯೊಂದು ಟ್ರ್ಯಾಕಿಂಗಿಂದ ಹಿಡಿದು ನಾವು ಏನೇನು ಮಾಡ್ತಾ ಇದ್ದೀವಿ ನಮ್ಮ ಬಲಗೈ ತುಂಬ ಜನ ಮಾಡ್ತಾರೆ. ಕೈಯಲ್ಲಾಗಿ ಮಾಡಿ ಹೋಗ್ಲಿ ಸೈಲೆಂಟ್ ಸಬ್ಸ್ಕ್ರೈಬ್ ಸೈಲೆಂಟ್ ಗಂಟೆ ಕಾಲ್ ಮಾಡ್ತಾರೆ. ಏನು ಕೆಲಸ ಪ್ಯಾಕ್ ಮಾಡ್ಬೇಕಾದ್ರೆ 90% ಮಾಡಲ್ಲ. 90% ಹೇಳ್ತಾಳೆ ಏನೇ ನೋಡ್ತಾರೆ ನಾನು ರೆಡಿ ಮಾಡ್ಕೊಳ್ಳೋದು ಎಲ್ಲ ರೆಡಿ ನೋಡೋದು ಗೊತ್ತಲ್ಲ, ನಾಳೆ ಬರ್ತಾರೆ ವೆಯ್ಟ್ ಮಾಡ್ತಾರೆ. ಆ ಥರ ಕೆಟ್ಟ ಹಾಂ ಹೌದು ಫ್ರೆಂಡ್ಸ್, ಅದಕ್ಕೆ ಅಮ್ಮ ನೋಡಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಈಗ ಬಂದಿರೋದೆಲ್ಲ ಮೀಟಪ್ ಅಲ್ವಾ, ಅದೆಲ್ಲ ಪರಿಚಯ ಬೇಡ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಕೊರಿಯರ್ ಚಾರ್ಜ್ ಸಾಕಾಗುತ್ತೆ ಹಂಗ ನೋಡಿ ಫ್ರೆಂಡ್ಸ್, ಇನ್ನೊಂದೇ ನಿಮಿಷ ನಾನು ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಲ್ಲ ಯೂಟ್ಯೂಬರ್ಸ್ನ ತೋರಿಸ್ತೀನಿ ನಿಮಗೆ. ನಾವು ಏನಿಲ್ಲ ಅನ್ನೊಂದು 50 ಜನ ಬಂದಿದ್ದೀವಿ ಫ್ರೆಂಡ್ಸ್. ಎಲ್ಲ ದೂರದಲ್ಲಿರೋರು ಯಾರು ಬರಬೇಡಿ ಅಂತ ಅಮ್ಮನೇ ಹೇಳಿದ್ರು. ಹಂಗಾಗಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿರೋರು ಎಲ್ಲರೂ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಬಂದಿದ್ದೀನಿ ಅಮ್ಮ ಅಲ್ಲೇ ಎಲ್ಲ ಮಾತಾಡ್ತೀನಿ. ಯಾಕೆ ಬೇಕು ಸರ್? ಅದಕ್ಕೆ ಬೇಡ. ಇಷ್ಟು ಜನ ಬಂದಿದ್ದೀವಿ.
ಏನು ಖರ್ಚು ಮಾಡಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ವಿಡಿಯೋ ಇದ್ರೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಏನೋ ಚಾನಲ್